ಯಾವಾಗ ಪಾದಾರ್ಪಣೆ ಮಾಡಿದ್ರಿ ಸರ್? 77ನೇ ಇಸ್ವಿಲಿ ನಾನು ರಾಜಕೀಯ ಇಳಿದದ್ದು. 77ನೇ ಇಸ್ವಿ. ಎಷ್ಟು ಒಟ್ಟು ಮತಗಳಿತ್ತು ಸರ್? ಎಷ್ಟು? ನಾನು 1200 ಮತ ಇತ್ತು. 1200 ಮತ. ಅದರಲ್ಲಿ 900 ಮತ ನಂಗೆ ಕೊಟ್ಟು ನನ್ನ ಜನತೆ. ಇವತ್ತಾಗಿಯೇ ಖಂಡಿತ ಹೇಳಬೇಕು ಅಂದರೆ ನನ್ನ ಯಾವ ಕಾರಣದಲ್ಲೂ ನನ್ನ ಸೋಲ್ಸೋಕ್ಕೆ ಸಾಧ್ಯ ಇಲ್ಲ. ಕೇವಲ ಒಂದೇ ಒಂದು ಮತದಲ್ಲಿ ಮಂಡಲ ಪಂಚಾಯತಿ ಸೋತೆ. ಒಂದೇ ಒಂದು ಸಾರಿ. ಅದುವರೆಗೆ ನಾನು ಸೋಲೇ ಇಲ್ಲ. 77ನೇ ಇಸ್ವಿಯಿಂದ ಇಲ್ಲಿವರೆಗೂ. ಸರ್, ರಾಜಕೀಯಕ್ಕೆ ಬರುವುದಕ್ಕೆ ಪ್ರೇರಣೆ ಯಾರು ನಿಮಗೆ? ಪ್ರೇರಣೆ ಅಂದರೆ ನನ್ನ ಗುರು ಇದ್ರು ಕೃಷ್ಣೇಗೌಡರು ಅಂತೇಳಿ. ಅವ್ರು ಇವತ್ತಿಲ್ಲ, ಅವರಿಲ್ಲ. ಕೃಷ್ಣೇಗೌಡ್ರೆ ನಾನು 77ನೇ ಇಸ್ವಿಲಿ ನಾನು ಸ್ಕೂಲ್ ಬಿಟ್ಟೆ, SSLC ಓದಿದೆ. ಅವತ್ತಿನ ದಿವಸ ನನ್ನ ಗುರು ಕೃಷ್ಣೇಗೌಡರು. ರಾಜಕೀಯಕ್ಕೆ ಬಂದ ಉದ್ದೇಶ ಏನು ಸರ್ ನಿಮಗೆ? ನಾನು ಜನಗಳ ಸೇವೆ ಮಾಡಬೇಕು ಅಂತ ನನ್ನ ಆಸೆ. ಇವತ್ತು ಇಟ್ಕೊಂಡಿದ್ದೀನಿ. ಇವತ್ತೊಂದು ಗುರಿ ಇಟ್ಕೊಂಡಿದ್ದೀನಿ. ನಾನು ರಾಜಕೀಯ ಮಾಡಬೇಕಾದ್ರೆ ನನ್ನೊಂದು ಗುರಿ ಇದೆ. ಜನಗಳಿಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋದೇ ಒಂದು ಗುರಿ. ಸರ್, ನಿಮಗೆ ಯಾವ ಪಕ್ಷದಲ್ಲಿ ಫಾಲೋವರ್ಸ್ ಆಗಿದ್ದೀರಿ? ನಾನು ಕಾಂಗ್ರೆಸ್. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ರಾಜಕೀಯದಲ್ಲಿ ಇದ್ರಾ? ಯಾರೂ ಇಲ್ಲ. ನಾನೇ ಫಸ್ಟ್ ಸ್ಟಾರ್ಟಿಂಗ್. ನಾನೇ ರಾಜಕೀಯ ಬರುವಾಗ ನಾನೇ ಕಾರಣ. ಯಾರೂ ಇಲ್ಲ. ಈಗ ನಾನು ನೆಕ್ಸ್ಟ್ ನನ್ನ ಮಗನ ರಾಜಕೀಯ ಇಳಿಸ್ತಾ ಇದ್ದೀನಿ. ನಾನು ಇದಕ್ಕಿರಕಲ್ಲ, ಗ್ರಾಮ ಪಂಚಾಯತಿ ನಂಗೆ ಸಾಕು. ನೆಕ್ಸ್ಟ್ ನಾನು ಜಿಲ್ಲಾ ಪಂಚಾಯತಿ ಅಲ್ಲ ತಾಲೂಕ್ ಪಂಚಾಯತ್ ಹೋಗ್ಬೇಕು ಅಂತೇಳಿ ಜನಗಳು ಕರಿತಿರೋದು, ನಾ ಅಲ್ಲ. ಒಳ್ಳೆ ಕೆಲಸಗಳ ಬಗ್ಗೆ ಜನ ನಿಮ್ಮನ್ನು ಗುರುತಿಸಿದ್ದಾರೆ. ಹೌದೌದು. ಇವತ್ತು ನೀವೇ ಬಂದು ಸಮೀಕ್ಷೆ ಮಾಡಿ ನಮ್ಮ ವಾರ್ಡಲ್ಲಿ ನೀವು ಬರಬೇಕು. 9 ಹಳ್ಳಿ ಇದೆ ನಮ್ಮದು. ನನ್ನ ಪಂಚಾಯತಿಲಿ 9 ಹಳ್ಳಿ ಇದೆ. 9 ಹಳ್ಳಿಲಿವೆ. ನೀವು ಬನ್ನಿ, ಸಮೀಕ್ಷೆ ಮಾಡಿ ಸಿದ್ದೇಗೌಡ ಹೆಂಗೆ ಅಂತೇಳಿ ಕೇಳಬೇಕು. ನನ್ನ ಉದ್ದೇಶ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಬಿಟ್ಟರೆ ನನ್ನ ಹತ್ರ ಬೇರೆ ಕೆಟ್ಟ ಇದಿಲ್ಲ, ಅಭಿಪ್ರಾಯ ಇಲ್ಲ. ನೀವು ಯಾವ್ದಾರ ಸಂಘ ಸಂಸ್ಥೆ ಇದ್ದೀರಾ ಸರ್? ಹೌದು. ಹಾಲಿನ ಡೈರಿ ಸೊಸೈಟಿ. ನಾನು ಸೊಸೈಟಿ ಡೈರೆಕ್ಟ್ರು. ಹೌದು. ಇದೇ ಮಳ್ಳೂರು ಸೊಸೈಟಿ ಡೈರೆಕ್ಟ್ರು. ಆಮೇಲೆ ಹಾಲಿನ ಡೈರಿಯ ಅಧ್ಯಕ್ಷ ನಾನು. ನನ್ನ ಎಲ್ಲ ಒಂದು ಫೀಲ್ಡ್ಗೂ ತರ್ತಾರೆ. ಆರೋಗ್ಯ ನೈರ್ಮಲ್ಯ ಸಮಿತಿಲಿ ಏನಾದರೂ ಇರ್ತೀರಾ? VHRS ಇಲ್ಲ ಕಣಮ್ಮ. ಅದಕ್ಕೆ ರಾಜಕೀಯದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಇಷ್ಟೇ. ನಾನು ಹೇಳೋದು ಇಷ್ಟೇ. ನನಗೇನು ಗೊತ್ತಾ, ನನ್ನೊಂದು ಗುರಿ ಜನಗಳಿಗೆ ಒಳ್ಳೇದು ಮಾಡಬೇಕು. ಅಷ್ಟೇ ನನ್ನ ಗುರಿ. ರಾಜಕೀಯಕ್ಕೆ ಬಂದಾದ ನಂತರ ನೀವು ತಂದಿರೋಂಥ ಬದಲಾವಣೆಗಳೇನು ಸರ್? ಬದಲಾವಣೆ ಸಿಕ್ಕಾಪಟ್ಟೆ ತಂದಿದ್ದೀವಿ. ಒಳ್ಳೆ ತಂದಿದ್ದೀರಿ ಸರ್ ವಿಡಿಯೋ ನೋಡಿ. ನಾನು ಹೇಳ್ತೀನಿ, ನಮ್ಮೂರಿಗೆ ಒಂದು ರಸ್ತೆ ಇರಲಿಲ್ಲ, ಒಂದು ಮನೆ ಇರಲಿಲ್ಲ, ಎಲ್ಲ ಹುಲ್ಗುಡ್ಲಾಗಿದ್ರು. ಅದನ್ನೆಲ್ಲ ತಗೊಂಡೋಗಿ ನಾನು ಇವತ್ತು ಮನೆ ಮಾಡಿಕೊಟ್ಟಿದ್ದೀನಿ. ಇವತ್ತು ನೀವು ಬಂದು ಸಮೀಕ್ಷೆ ಮಾಡಿರುವೆ. ನಾನು ಹೇಳೋದು ಇವತ್ತೇ ಬಂದಿರುವೆ. ಇವತ್ತು ಯಾರೂ ಹುಲ್ಗುಡ್ಲಾಗಿಲ್ಲ. ಇಡಕ್ಕೂ ಬಿಡಕ್ಕಲ್ಲ ನಾನು. ನನ್ನ ಅಭಿಪ್ರಾಯ. ಈಗ ನಾವು ಅಧ್ಯಕ್ಷ ಆಗ್ಬೋದು, ನೆಕ್ಸ್ಟ್ ಅದು ಬೇರೆ ವಿಚಾರ. ನನ್ನ ಫಾಲೋವರ್ಸ್ ಅಲ್ಲ, ಅವರು ನನ್ನ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ನನ್ನಕ್ಕೆ. ತಮ್ಮನ್ನ ನಿಮ್ಮ ಊರಿನ ಜನತೆ ಗೆಲ್ಸಿದಾರಲ್ಲ ಸರ್, ಎಲ್ಲ ರಾಜಕೀಯದಲ್ಲಿ ನಿಲ್ಲಿಸಿ, ಆ ಜನತೆಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಮಾಡಿರೋ ಕೆಲಸ ಕಾರ್ಯದೆಲ್ಲ ಹೇಳಿಸಿ ಬನ್ನಿ. ನನ್ನ ಗೆಲ್ಸಿರೋ ಅಂತ ಅಭಿಪ್ರಾಯ ಜನಗಳಿಗೆ ನಾವು ಒಳ್ಳೇದು ಮಾಡಬೇಕು ಅನ್ನೋದು ಬಿಟ್ಟರೆ ಕೆಟ್ಟದ್ದು ಮಾಡೋಕೆ ನಾವು ಹೋಗಲ್ಲ. ನಾನು ಇವತ್ತು ಕಮಿಟ್ಮೆಂಟ್ ಇಲ್ಲ ನನ್ನ ಹತ್ರ. ಕೇಳಿ ಬೇಕಾದ್ರೆ ನಮ್ಮ ಮಾಜಿ ಅಧ್ಯಕ್ಷರಿಗೆ ಕೇಳಿ. 1 ರೂಪಾಯಿನ ಯಾವ ಥರ ಲಂಚ ಕಾಣಕ್ಕಲ್ಲ. ನಂಗೆ ದುಡ್ಡು ಕೊಡೋಕೆ ಕೊಡ್ದು. ಅವ್ರಿಗೆ ಏನು ಗೊತ್ತಾ, ಒಳ್ಳೆ ಕೆಲಸ ಇರೋದು. ನಂದು ಅಷ್ಟೇ ಅಭಿಪ್ರಾಯ. ಪಾಪ ಬಡವರು ಮನೆಯಲ್ಲಿದ್ದಾರೆ, ಮನೆ ಇಲ್ಲ, ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ಅವ್ರಿಗೆಲ್ಲ ನಾನು ಕಾರ್ಡ್ ಕೊಡಿಸ್ಬೇಕು, ಅವ್ರನ್ನ ಮುಂದೆ ತರಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆ ಸರ್, ಧನ್ಯವಾದ.